ಮದುವೆ ಆಗಿ ಎಷ್ಟು ವರ್ಷ ಆದ್ಮೇಲೆ ಫಸ್ಟ್ ಟೈಮು ನಾವಿಬ್ರು ನಮ್ಮ ನಮ್ಮ ಆನಿವರ್ಸರಿ ಡೇಸ್ನ ಮರ್ತ್ಕೊಂಡಿರೋದು. ಲಿಟ್ರಲಿ ಇಬ್ಬರಿಗೂ ನೆನಪಿಲ್ಲ. ಊರಿಂದ ಅಪ್ಪ ಅಮ್ಮ ಬಂದಿದ್ರು, ಅಮ್ಮ ನೆನ್ಪು ಮಾಡಿದ್ರು. ಅವಾಗ ಐ ಗೆಟ್ ಟು ರಿಯಲೈಸ್, ಓ ಇವತ್ತು ಆನಿವರ್ಸರಿ ಅಲ್ವಾ ಅಂತ. ಇದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ನಾಳೆ ನಮ್ಮ ಹೊಸ ಕಾರ್ ಡೆಲಿವರಿ ಇದೆ. ಆ ಖುಷಿಲಿ ಇದನ್ನೆಲ್ಲ ಮರ್ತು ಹೋಗ್ಬಿಟ್ಟಿದ್ದೀವಿ. ಸೊ ಸಂಜೆನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇನ್ನ ಕಾರ್ದು ಡಾಕ್ಯುಮೆಂಟ್ ವರ್ಕ್ ಇತ್ತು, ಅದಕ್ಕೋಸ್ಕರ ಸಂಜೆ ಹೋದ್ವಿ. ಇನ್ನು ನಾಳೆ ಡೆಲಿವರಿ ತಗೋಬೇಕಾರೆ ಇದು ಒಂದು ಅರ್ಧ ಗಂಟೆಯಿಂದ 1 ಗಂಟೆ ಎಕ್ಸ್ಟೆಂಡ್ ಆಗಿತ್ತಂತೆ. ಹಾಗಾಗಿ ಪೇಪರ್ ವರ್ಕ್ ಎಲ್ಲ ಮುಗಿಸ್ಬರೋಣ, ಸೈನಿಂಗ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಮುಗಿಸ್ಬರೋಣ ಅಂತ ಹೋದ್ವಿ. ಆಲ್ರೆಡಿ ಕಾರ್ನ ರೆಡಿ ಮಾಡಿ ನಿಲ್ಸಿದ್ರು ನೈಟೇನೆ, ಬೆಳಿಗ್ಗೆ ಬೇಗ ಡೆಲಿವರಿ ಆಗಲಿ ಅಂತ. ಸೊ ಹಾಗಾಗಿ ನಾಳೆ ಕಾರಿಗೆ ಹಾರ ಬೇಕಲ್ಲ, ಹಾಗಾಗಿ ಒಂದು ದೊಡ್ಡ ಹಾರನ ತಗೊಂಡ್ ಬಂದ್ವಿ. ಹಾಗೆ ಇನ್ನೊಂದು ಸ್ವಲ್ಪ ಐಟಮ್ಸ್ ಬೇಕಿತ್ತು ಮನೆಗೆ ನಾಳೆಗೆ ಅಂತ ಹೇಳಿ ಅದನ್ನೆಲ್ಲ ತಗೊಂಡ್ಬಂದ್ವಿ. ಮನೆಗೆ ಬರೋ ಅಷ್ಟರಲ್ಲಿ ಅಮ್ಮ ಎಲ್ಲ ಸಿಂಗಾರ ಬಂಗಾರ ಮಾಡಿದ್ರು, ಮನೆ ಮುಂದೆ ಎಲ್ಲ ರಂಗೋಲಿ ಹಾಕಿ. ಹಾಗೆ ಅದನ್ನೆಲ್ಲ ಇಟ್ಬಿಟ್ಟು ಮತ್ತೆ ನಾವಿಲ್ಲಿ ಕಾಂತಿ ಸ್ವೀಟ್ಸಿಗೆ ಬಂದ್ವಿ. ಸ್ವೀಟ್ಸ್ ತಗೊಳಕ್ಕೆ ಅಂತ ಬಂದ್ವಿ. ಇಲ್ಲಿ ನಮ್ಗೆ ಇಷ್ಟ ಆಗಿದ್ದು ಕಾಜು ಬರ್ಫಿ ಒಂದೇ, ಅದನ್ನ ತಗೊಂಡ್ಬಿಟ್ಟು ಇನ್ನ ಸ್ವಲ್ಪ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ಒಂದು ಚಿಕ್ಕ ಪುಟಾಣಿ ಕೇಕ್ ತಗೊಂಡ್ಬಂದು ಆನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ದ್ಯಾಟ್ಸ್ ಆಲ್ ಫಾರ್ ದ ಡೇ.